ನಮಸ್ಕಾರ. ಇವತ್ತು ಶಿವರಾತ್ರಿಯ ವಿಶೇಷವಾದ ಒಂದು ಸಂಚಿಕೆ. ಮೊದಲಾಗಿ ನಮ್ಮೆಲ್ಲ ವೀಕ್ಷಕ ಬಂಧುಗಳಿಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶಿವರಾತ್ರಿ ನೋಡಿ, ವರ್ಷದಲ್ಲಿ 3 ದಿನ ಬಹಳವಾದ ಶ್ರೇಷ್ಠವಾದ ದಿನ. ಯಾವುದಂದರೆ ಒಂದು ನವರಾತ್ರಿ, ಶಿವರಾತ್ರಿ ಹಾಗೂ ಗ್ರಹಣ. ಯಾರಿಗೆಲ್ಲ ಮಂತ್ರಸಿದ್ಧಿ ಮಾಡಬೇಕು, ಯಾರಿಗೆಲ್ಲ ಸಾಧನೆ ಮಾಡಬೇಕು, ಜೀವನದಲ್ಲಿ ಏನಾದರೂ ಒಂದು ಸಕ್ಸಸ್ ಮಾಡಬೇಕು ಅಂಥವರಿಗೆ ಶಿವರಾತ್ರಿಯ ದಿನ ಬಹಳವಾದ ವಿಶೇಷ. ಯಾಕಂದರೆ ನೀವು ಮಾಡಿದಂಥ ಸಾಧನೆ ಅದು ಸಿದ್ಧಿಯಾಗುತ್ತೆ. ನಿಮಗೆ ನೀವು ಮಾಡಿದಂಥ ಮಂತ್ರ ಅದು ಗುರುಮುಖೇನ ತಗೋಬೋದು, ಅಥವಾ ನೀವೇ ಗೊತ್ತಿದ್ದರೆ ಮಂತ್ರವನ್ನು ಸಿದ್ಧಿ ಮಾಡ್ಬೋದು. ಅದು ನಿಮಗೆ ಸಿದ್ಧಿಯಾಗುತ್ತೆ ಈ ವಿಶೇಷ ದಿನದಲ್ಲಿ. ಬೇರೆ ದಿನದಲ್ಲಿ ನೀವು ಲಕ್ಷ ಜಪ ಮಾಡೋದಕ್ಕಿಂತಲೂ ಶಿವರಾತ್ರಿ ದಿನದಲ್ಲಿ 10,000 ಜಪ ಮಾಡಿದರೆ ಕೂಡ ಅದೊಂದು ಲಕ್ಷ ಜಪ ಮಾಡಿದ ಹಾಗೆ. ಅಷ್ಟೊಂದು ವಿಶೇಷವಾದ ದಿನ. ತುಂಬ ಹಿನ್ನೆಲೆ ಇದೆ ಶಿವರಾತ್ರಿಯ, ಆ ವಿಚಾರ ಇವತ್ತು ಬೇಡ. ಆದರೂ ಶಿವರಾತ್ರಿ ಹೊತ್ತು ಯಾವ ರೀತಿ ನಿಮ್ಮ ಸಾಧನೆಯನ್ನು, ನಿಮ್ಮ ಇಷ್ಟಾರ್ಥವನ್ನು ಯಾವ ರೀತಿ ನೆರವೇರಿಸಬೇಕು ಇವತ್ತಿನ ವಿಡಿಯೋದಲ್ಲಿ ಕೊಡ್ತೇನೆ. ಅದೇ ರೀತಿ ಒಂದು ಮಂತ್ರವನ್ನು ಕೂಡ ನಿಮಗೆ ಕೊಡ್ತೇನೆ. ಶಿವ ಮತ್ತು ಶಕ್ತಿ ಅಂದರೆ ದೇವಿ ಶಿವಶಕ್ತಿ ಸಮ್ಮಿಲನ ಆದಂಥ, ಪಾರ್ವತಿ ಸಮ್ಮಿಲನವಾದಂಥ ದಿನವನ್ನು ಶಿವರಾತ್ರಿ ಅಂತ ಕರೀತಾರೆ. ಇನ್ನೊಂದು ಪುರಾಣದ ಪ್ರಕಾರ ಶಿವ ತಾಂಡವನೃತ್ಯ ಆಡಿದಂತಹ ದಿನವನ್ನು ಕೂಡ ಶಿವರಾತ್ರಿ ಅಂತ ಕರೀತಾರೆ. ಸೊ ಭಾಳಷ್ಟು ವೈಜ್ಞಾನಿಕ ಕಾರಣ ಇದೆ. ಶಿವ ಮತ್ತು ಶಕ್ತಿ, ದೇವಿ ಮತ್ತು ಶಕ್ತಿಯನ್ನು, ಶಿವನನ್ನು ಯಾರು ಆರಾಧನೆ ಮಾಡ್ತಾರೋ ಅವರ ಬದುಕಿನಲ್ಲಿ ತುಂಬ ಬದಲಾವಣೆ ಆಗುತ್ತೆ. ಯಾಕಂದರೆ ಶಿವ ನೋಡಿ, ನಮಗೆ ಯಾವುದು ಬೇಡ ಅದನ್ನು ಶಿವ ತಗೋತಾನೆ. ನಮ್ಮಲ್ಲಿರ್ತಕ್ಕಂಥ ಎಲ್ಲ ನಕಾರಾತ್ಮಕ ಶಕ್ತಿಯನ್ನು ನಾವು ಎಲ್ಲಿ ಬಿಡ್ಬೋದು ಅಂದರೆ ಅದು ಲಿಂಗದಲ್ಲಿ ಬಿಡ್ಬೋದು, ಶಿವಲಿಂಗದಲ್ಲಿ. ಅದಕ್ಕೆ ಲಿಂಗರೂಪಿಣಿ ಶಿವ ಅಂತ ಹೇಳ್ತಾರೆ, ಲಯಕಾರಕನಾದ ಶಿವ ಅಂತಲೂ ಕರೀತಾರೆ. ಸೊ ನೋಡಿ, ಸ್ಮಶಾನ ಅಂದರೆ ನಮಗೆ ಇಷ್ಟ ಇಲ್ಲ, ಆದರೆ ಶಿವ ಸ್ಮಶಾನದಲ್ಲಿರ್ತಾನೆ ಅಂತ ಉಲ್ಲೇಖ ಇದೆ. ಅರ್ಧಚಂದ್ರ ನಮಗೆ ಇಷ್ಟ ಇಲ್ಲ, ಆದರೆ ಶಿವ ತಲೆಯಲ್ಲಿ ಅರ್ಧ ಚಂದ್ರವನ್ನು ಹೊತ್ತಿದ್ದಾನೆ. ಸೊ ಅದಕ್ಕೋಸ್ಕರ ಜಾತಕದಲ್ಲಿ ಕೂಡ ಅಷ್ಟೇ, ಚಂದ್ರ ನೀಚನಾದಾಗ ಅಥವಾ ಚಂದ್ರ ಯಾವಾಗ ವೀಕ್ ಆಗ್ತಾನೆ ಆವಾಗ ಮಾನಸಿಕ ಸಮಸ್ಯೆಗಳೆಲ್ಲ ಬರುತ್ತೆ. ಅದಕ್ಕೋಸ್ಕರ ನಾವು ಶಿವನಿಗೆ ಹೋಗಿ ಅಭಿಷೇಕವನ್ನು ಮಾಡ್ತೇವೆ. ಯಾಕಂದರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ನಕಾರಾತ್ಮಕತೆ ಹೋಗಲಿ ಅಂತ ಒಂದು ಭಾವನೆಯಿಂದ. ಆದ್ದರಿಂದ ನೋಡಿ, ಯಾರೆಲ್ಲ ಮಂತ್ರಸಿದ್ಧಿ ಮಾಡಬೇಕು, ಸಾಧನೆ ಮಾಡಬೇಕು, ಅವರು ತಪ್ಪದೆ ಈ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ. ತುಂಬ ಅದ್ಭುತವಾದ ವಿಚಾರಗಳು ಇವತ್ತು ಕೊಡ್ತೇನೆ. ಶಿವರಾತ್ರಿ ಯಾವ ಸಮಯದಲ್ಲಿ ನೀವು ಶಿವರಾತ್ರಿಯಂದು ನೀವು ಜಪವನ್ನು ಮಾಡಬೇಕು, ಯಾವ ಜಪವನ್ನು ಮಾಡಬೇಕು, ಮಂತ್ರಸಿದ್ಧಿಯನ್ನು ಯಾವ ರೀತಿ ಮಾಡೋದು, ಅದಕ್ಕೋಸ್ಕರ ನಾವು ಕೂಡ 23ನೇ ತಾರೀಕು ನಾವು ವಿಶೇಷವಾಗಿ ತರಗತಿ ಇಟ್ಟಿದ್ದೇವೆ. ದೈವರಕ್ಷೆ ಮಂತ್ರಸಿದ್ಧಿಯಿಂದ ಯಾವ ಒಂದು ಶಕ್ತಿಯನ್ನು ನೀವು ಯಾವ ರೀತಿ ಆರಾಧನೆ ಮಾಡಬೇಕು ಅಂತ. ಸೊ ನಾವು ದಿನ ಇಟ್ಟದ್ದು ಕೂಡ 23, 26ನೇ ತಾರೀಕು ಬುಧವಾರ ಶಿವರಾತ್ರಿ ಬಂದಿದೆ. ಆದ್ದರಿಂದ ಎಲ್ಲರೂ ಯಾರಿಗೆಲ್ಲ ಈ ಮಂತ್ರಸಿದ್ಧಿಯನ್ನು ಕಲಿಬೇಕು, ಯಾರಿಗೆಲ್ಲ ಸಾಧನೆ ಮಾಡಬೇಕು, ಬದುಕಿನಲ್ಲಿ ಏನಾದರೂ ಒಂದು ಸಕ್ಸಸ್ ಜೀವನವನ್ನು ನೋಡಬೇಕು ಅಂತ ಇದ್ದವರು ಖಂಡಿತವಾಗ್ಲೂ ನಮ್ಮ ದೈವರಕ್ಷೆ ಮಂತ್ರಸಿದ್ಧಿ ತರಗತಿಗೆ ಜಾಯ್ನ್ ಆಗಿ. ಅಲ್ಲಿ ಈ ಶಿವರಾತ್ರಿಯ ವಿಶೇಷ ಕೂಡ ಇರುತ್ತೆ. ಶಿವರಾತ್ರಿ ಹೊತ್ತು ಯಾವ ರೀತಿ ಆ ದೈವಿ ಶಕ್ತಿಯನ್ನು, ನಿಮ್ಮೊಳಗಿನ ಆ ಶಕ್ತಿಯನ್ನು ಸಿದ್ಧಿ ಮಾಡಬೇಕು ಅಂತ ನಾವು ಕಲಿಸಿಕೊಡ್ತೇವೆ. ಶಿವರಾತ್ರಿಯ ಹೊತ್ತು ಕೆಲವರು ದೇವಸ್ಥಾನಕ್ಕೆ ಹೋಗ್ತಾರೆ, ಬಿಲ್ವ ಪತ್ರೆಯನ್ನು ಕೊಡ್ತಾರೆ. ಅದೇ ರೀತಿ ಕೆಲವರು ಲಿಂಗಕ್ಕೆ ಅಭಿಷೇಕವನ್ನು ಮಾಡ್ತಾರೆ. ಈ ಥರ ತುಂಬ ಜನ ಮಾಡೋರಿದ್ದಾರೆ. ಕೆಲವರು ಉಪವಾಸ ಮಾಡ್ತಾರೆ, ನಿರಂತರ ಉಪವಾಸ ಇದ್ದವರಿದ್ದಾರೆ, ಆ ದಿನ ಫುಲ್ ಉಪವಾಸ ಇದ್ದವರಿದ್ದಾರೆ. ಸೊ ನೀವೇನು ಮಾಡಬೇಕು, ಯಾವ ಸಮಯದಲ್ಲಿ ಯಾವ ಮಂತ್ರವನ್ನು ಜಪಿಸಬೇಕು ನೋಡಿ. ಶಿವರಾತ್ರಿಯ ವಿಶೇಷ ಸಮಯ ಅಂದರೆ ರಾತ್ರಿ 12 ಗಂಟೆ. ಯಾವತ್ತು 26ನೇ ತಾರೀಕು ರಾತ್ರಿ 12 ಗಂಟೆಯಿಂದ 1 ಗಂಟೆಯ ತನಕ ನೀವು ಆ ಶಿವನ ಮಹಾಮಂತ್ರ ಏನಿದೆ, ಓಂ ನಮಃ ಶಿವಾಯ, ಶಿವಾಯ ನಮಃ ಓಂ, ಈ ಮಂತ್ರವನ್ನು ಜಪ ಮಾಡಬೇಕು. ಯಾವ ರೀತಿ, ನೆಲದ ಮೇಲೆ ಕೂರಬಾರ್ದು, ಯಾವುದಾದ್ರೂ ಚಾಪೆ ಹಾಕಿ ಯಾವ ಪ್ಲೇಸಲ್ಲಿ ಕೂರ್ಬೋದು, ಒಂದು ದೀಪ ಹಚ್ಚಿಬಿಟ್ಟು ಯಾವ ಪ್ಲೇಸಲ್ಲಿ ಬೇಕಾದರೂ ಕೂರ್ಬೋದು. ಮನೆಯಲ್ಲೇ ಕೂರಬೇಕು ಅಂತ ಇಲ್ಲ, ದೇವಸ್ಥಾನದಲ್ಲಿ ಕೂಡ ಮಾಡ್ಬೋದು, ನೀರಿನಲ್ಲಿ ಕೂತು ಬೇಕಾದರೂ ಮಾಡ್ಬೋದು. ಅದು ಬೇರೆ ಬೇರೆ ವಿಧಾನ ಇದೆ. ಸೊ ಸರಳತೆಯಿಂದ ಸಿಂಪಲ್ಲಾಗಿ ನೀವು ನಿಮ್ಮ ಮನೆಯಲ್ಲೇ ಕೂತು ಬೇಕಾದರೆ ಚಾಪೆಯನ್ನು ಹಾಕಿ ಸಂಕಲ್ಪ ಮಾಡಬೇಕು, ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದೀರಾ. ಸೊ ಗುರುಮುಖೇನ ದೀಕ್ಷೆ ತಗೊಂಡ್ರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ನಿಮ್ಮ ಗುರು ಇದ್ದರೆ ಅವರ ಹತ್ರ ದೀಕ್ಷೆ ತಗೊಂಡು ಮಾಡ್ಬೋದು. ಅವರು ಸೂಕ್ಷ್ಮತೆಯನ್ನು ಯಾವ ರೀತಿ ಕೂರಬೇಕೆಲ್ಲವನ್ನು ಗುರು ಕಳಿಸಿಕೊಡ್ತಾರೆ. ಸೊ ನೀವು ರಾತ್ರಿ 12 ಗಂಟೆಗೆ 1 ಗಂಟೆ ತನಕ ನಿರಂತರವಾಗಿ
ಜಪವನ್ನು ಮಾಡಬೇಕು. ಅದೇ ಓಂ ನಮಃ ಶಿವಾಯ ಶಿವಾಯ ನಮಃ ಓಂ. ಡಿಸ್ಪ್ಲೇಯಲ್ಲಿ ಬರ್ತಾ ಇದೆ ನೋಡಿ, ಓಂ ನಮಃ ಶಿವಾಯ ಶಿವಾಯ ನಮಃ. ಈ ಮಂತ್ರವನ್ನು ನಿರಂತರವಾಗಿ ಮಾಡಿದಾಗ ನಿಮ್ಮ ಯಾವ ಸಂಕಲ್ಪ ಮಾಡಿದ್ದೀರಾ ಆ ಇಷ್ಟಾರ್ಥಗಳು ಬರುವ ವರ್ಷದ ಮೊದಲು ನೆರವೇರುತ್ತೆ, ಖಂಡಿತವಾಗಿ ನೆರವೇರುತ್ತೆ. ನಂಬಿಕೆ ಇದ್ದವರು ಮಾತ್ರ ಮಾಡಿ. ಯಾಕಂದರೆ ನಾನು ಹೇಳಿದ್ದೇನೆ, ಶಿವರಾತ್ರಿ ನವರಾತ್ರಿ ಗ್ರಹಣ, ಈ ಸಮಯವನ್ನು ನಾವು ಯಾವತ್ತೂ ಮಿಸ್ ಮಾಡಬಾರ್ದು. ಆ ಸಮಯದಲ್ಲಿ ನಾವು ಸಾಧನೆಯನ್ನು ಮಾಡಬೇಕು. ಆ ಸಮಯದಲ್ಲಿ ನಮ್ಮ ಯಾವ ಕೆಲಸ ಆಗಬೇಕಿದೆ, ನಮ್ಮ ಇಷ್ಟಾರ್ಥವನ್ನು, ನಮ್ಮ ಆಸೆಗಳನ್ನು ನೆರವೇರಿಸಲು ಒಂದು ಉತ್ತಮವಾದ ದಿನ ಅಂದರೆ ಅದು ಮಹಾಶಿವರಾತ್ರಿಯ ದಿನ. ಆದ್ದರಿಂದ ಮಂತ್ರ ಜಪವನ್ನು ಮಾಡ್ಬೋದು ನೀವು. ಓಂ ನಮಃ ಶಿವಾಯ ಶಿವಾಯ ನಮಃ ಓಂ. ಇನ್ನು ಬೇರೆ ವಿಧಾನದಲ್ಲಿ ಕೂಡ ಮಾಡ್ಬೋದು. ಶಿವ ಮತ್ತು ಶಕ್ತಿ ಅಂದರೆ ಶಿವ ಮತ್ತು ದೇವಿಯನ್ನು ಜೊತೆಗೆ ಉಳಿಸ್ಬೋದು. ಅದು ಕೂಡ ನಾವು ನಮ್ಮ ತರಗತಿಯಲ್ಲಿ ಹೇಳಿಕೊಡ್ತೇವೆ, ಯಾವ ರೀತಿ ನೀವು ಶಿವ ಮತ್ತು ಶಕ್ತಿಯನ್ನು ಉಳಿಸ್ಕೋಬೇಕು ಅಂತ. 24ನೇ ತಾರೀಕು ತರಗತಿ ಇದೆ, ಆ ತರಗತಿಯಲ್ಲಿ ಕೂಡ ನಾವು ಹೇಳಿಕೊಡ್ತೇವೆ. ಸೊ ತರಗತಿಗೆ ಯಾರಿಗೆ ಸಾಧ್ಯ ಇಲ್ಲ ಬರಲಿಕ್ಕೆ, ಅವರು ಇಷ್ಟನ್ನೇ ಮಾಡಿ. ತರಗತಿಗೆ ಬಂದವರಿಗೆ ಇನ್ನೂ ಕೂಡ ಸ್ಪೆಷಲ್ ಆಗಿ ಬದುಕಿನಲ್ಲಿ ಯಾವ ರೀತಿ ಮಂತ್ರ ಜಪವನ್ನು ಮಾಡಬೇಕು, ಯಾವ ರೀತಿ ಒಂದು ಶಕ್ತಿಯನ್ನು ಉಳಿಸಬೇಕು, ಯಾವ ರೀತಿ ನಿಮ್ಮ ಬದುಕಿನಲ್ಲಿ ಹಣ ಐಶ್ವರ್ಯ ಸಂಪತ್ತನ್ನು ಆಕರ್ಷಣೆ ಮಾಡಬೇಕು, ಅದನ್ನೆಲ್ಲ ನಾವು ದೈವರಕ್ಷೆ ಮಂತ್ರಸಿದ್ಧಿ ತರಗತಿಯಲ್ಲಿ ನಿಮಗೆ ಕಳಿಸ್ಕೊಡ್ತೇವೆ. ತುಂಬ ಜನರ ಬದುಕು ಬದಲಾಗಿದೆ. ಈ ಬಾರಿ ನಾವು ತರಗತಿ ಮಾಡ್ತಾ ಇದ್ದೀವಿ 24 ಮಂತ್ರದಲ್ಲಿ ನಾವು ಮಾಡಲ್ಲ ತರಗತಿ, ಸ್ವಲ್ಪ ತಿಂಗಳು ಗ್ಯಾಪ್ ಕೊಡ್ತೇವೆ. ಆದ್ದರಿಂದ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಬಂದು ಜಾಯಿನ್ ಆಗಿ 24ನೇ ತಾರೀಕು. ಸೊ ಆದ್ದರಿಂದ ಶಿವರಾತ್ರಿಯ ಪುಣ್ಯ ದಿನದಂದು ಆ ಅದ್ಭುತ ಮಂತ್ರವನ್ನು, ಶಿವನ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಶಿವಾಯ ನಮಃ ಓಂ ರಿವರ್ಸಲ್ ಮಂತ್ರ, ಇದನ್ನು ನಿರಂತರ ಪಠಿಸಿ. ಸಾಧ್ಯ ಇದ್ದರೆ ನಿಮಗೆ ರಾತ್ರಿ 12ರಿಂದ 1 ಗಂಟೆ ತನಕ ನೀವು ಅದನ್ನು ಎಲ್ಲಾದರೂ ಕೂತು ಆ ಮಂತ್ರವನ್ನು ಜಪಿಸ್ತಾ ಬಂದಲ್ಲಿ ನಿಮ್ಮ ಅನಾರೋಗ್ಯ ಇದ್ದರೆ ಕೂಡ, ನಿಮಗೇನಾದರೂ ದೇಹದಲ್ಲಿ ಬಾಧೆಗಳಿದ್ದರೆ ಕೂಡ ಅದು ನಿಮ್ಮಿಂದ ದೂರ ಮಾಡುತ್ತೆ. ಸೊ ತುಂಬ ಉಪಯುಕ್ತವಾದಂತಹ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೇನೆ. ಸೊ ವಿಡಿಯೋ ಇಷ್ಟ ಆಗಿದೆ, ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ. ಅದೇ ರೀತಿ ಎಲ್ರಿಗೂ ಇದನ್ನು ಶೇರ್ ಮಾಡಿ. ಶಿವನ ಅನುಗ್ರಹ, ಆ ಮಹಾದೇವನ ಅನುಗ್ರಹ, ಆ ಲಯಕಾರಕನ ಅನುಗ್ರಹ ನಮ್ಮ ಎಲ್ಲರ ಮೇಲಿರಲಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ. ಶುಭ ದಿನ.